ಇತ್ತೀಚಿನ ನಮ್ಮ ಲೈಫ್ ಸ್ಟೈಲ್ ಆಗಿರಬಹುದು, ಜೀವನದ ಜಂಜಾಟಗಳಾಗಿರಬಹುದು, ಇವುಗಳಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹೇಳುವಂತಹ ವಿಶೇಷ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್. ಇತ್ತೀಚೆಗೆ ದಂಪತಿಗಳು ತುಂಬಾ ಹೆಲ್ತಿ ಆಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಆದರೂ ಕೂಡ ಮಕ್ಕಳಾಗೋದಿಲ್ಲ. ಇದರ ಜೊತೆಗೆ ಋತುಚಕ್ರ ಸಾಮಾನ್ಯವಾಗಿರುತ್ತೆ, ಆದರೂ ಕೂಡ ಬಂಜತನ ಕಾಡ್ತಾ ಇರುತ್ತೆ. ಹಾಗಾದ್ರೆ ಇವುಗಳಿಗೆಲ್ಲ ಪರಿಹಾರಗಳೇನು? ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ನಾವು ಚೇಂಜಸ್ ಮಾಡ್ಕೊಳ್ಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರ ಹೇಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಗರ್ಭಗುಡಿ IVF ಸೆಂಟರ್ನ ತಜ್ಞರಾದಂತಹ ಡಾಕ್ಟರ್ ದೀಪ್ತಿ ವೆಂಕಟೇಶ್ ಹಾಗೇನೆ ಡಾಕ್ಟರ್ ಪ್ರಫುಲ್ಲ ಎಂ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇತ್ತೀಚೆಗೆ ಮೋಸ್ಟ್ ಕಾಮನ್ ಆಗೋಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಕಪಲ್ಸ್ ತುಂಬ ಹೆಲ್ತಿ ಆಗಿರ್ತಾರೆ, ಜೊತೆಗೆ ಆಕ್ಟಿವ್ ಕೂಡ ಆಗಿರ್ತಾರೆ, ಆದರೂ ಕೂಡ ಮಕ್ಕಳಾಗೋದಿಲ್ಲ. ಇದು ಎಷ್ಟು ಕಾಮನ್ ಡಾಕ್ಟರ್? ಇದು ಒಳ್ಳೆ ಪ್ರಶ್ನೆ. ನಮಗೆ OPD ತುಂಬ ಫ್ರೀಕ್ವೆಂಟಾಗಿ ಬರೋ ಪ್ರಶ್ನೆ. ಸೊ ಹೆಲ್ತ್ ಅಂದ್ರೇನು, ಅದಕ್ಕೆ ತುಂಬ ಡೈಮೆನ್ಷನ್ಸ್ ಇರುತ್ತೆ. ದೈಹಿಕ ಆರೋಗ್ಯ ಅಂದರೆ ಫಿಸಿಕಲ್ ಹೆಲ್ತ್, ನೀವು ಹೇಳಿದ್ರಿ ಫಿಸಿಕಲಿ ಆ್ಯಕ್ಟಿವ್ ಇರ್ತಾರೆ ಆ್ಯಂಡ್ ಹೆಲ್ದಿಯಾಗೂ ಇರ್ತಾರೆ ಅಂತ. ಇನ್ನೂ ಒಂದಷ್ಟು ಆಸ್ಪೆಕ್ಟ್ಸ್ ಬಂದು ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯ. ಅದೇ ರೀತಿ ರೀಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಸಂತಾನೋತ್ಪತ್ತಿ ಆರೋಗ್ಯ ಅನ್ನೋ ಒಂದು ಡೈಮೆನ್ಷನು. ಇವಾಗ ನೋಡೋದಕ್ಕೆ ಅವರು ಹೈಟಿಗೆ ವೆಯ್ಟ್ ಕರೆಕ್ಟ್ ಆಗಿರ್ಬೋದು, BMI ನಾರ್ಮಲ್ ಇರ್ಬೋದು, ಫಿಸಿಕಲಿ ಆ್ಯಕ್ಟಿವ್ ಇರ್ಬೋದು. ಬಟ್ ನಿಮ್ಮ ಇಂಟ್ರೊಡಕ್ಷನಲ್ಲೇ ನೀವು ಹೇಳಿದ್ರಿ ಇವಾಗ ಜೀವನ ಶೈಲಿ ತುಂಬಾ ಬದಲಾಗಿದೆ. ಅದರ ಜೊತೆ ಫಿಸಿಕಲಿ ಹೆಲ್ದಿ ಇದ್ದವರೆಲ್ಲ ಹೆಂಗೆ ಫಿಸಿಕಲಿ ಹೆಲ್ದಿ ನಾವು ಗುರುತಿಸ್ತೀವಿ? ಫಸ್ಟ್ ಹೈಟು, ವೆಯ್ಟು, BP ಚೆಕ್, ಶುಗರ್ ಟೆಸ್ಟಿಗೆ ಶುಗರ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದೇ ರೀತಿ ಸಂತಾನೋತ್ಪತ್ತಿ ಆರೋಗ್ಯ ಚೆನ್ನಾಗಿದೆ ಅನ್ನೋದಕ್ಕೆ ಅದರೇ ಆದ ಟೆಸ್ಟ್ ಇರುತ್ತೆ. ಸೊ ಅದನ್ನು ಯಾರು ಮಾಡಿಸ್ಕೊಳ್ದಂಗೆ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದೆ, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದೆ, ಸೊ ಮಕ್ಕಳು ಆಗೇ ಆಗುತ್ತೆ. ನಾವು ಕೂಡ ಹೇಳ್ತೀವಿ ಋತುಚಕ್ರ ನಾರ್ಮಲ್ ಇದ್ದವ್ರಿಗೆ ಅಂದರೆ ರೆಗ್ಯುಲರ್ ಇದ್ದವ್ರಿಗೆ 1 ವರ್ಷದ ಕಾಲ ರೆಗ್ಯುಲರ್ಲಿ ಲೈಂಗಿಕ ಸಂಬಂಧ ಇಟ್ಕೊಂಡು ಫರ್ಟೈಲ್ ವಿಂಡೋ ಅಲ್ಲಿ ಟ್ರೈ ಮಾಡಿ ಆಗದೆ ಇರೋರಿಗೆ ಆವಾಗ ಬನ್ನಿ ಅಂತ ಹೇಳ್ತೀವಿ. ಏನಕ್ಕೆ? ಈ ಸಂತಾನೋತ್ಪತ್ತಿ ಆರೋಗ್ಯ ಅನ್ನೋದು ನಮಗೆ ಅವ್ರನ್ನ ನೋಡಿದ್ರೆ ಗೊತ್ತಾಗೋದಿಲ್ಲ, ಕೆಲವೊಂದು ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಏನು ಈ ಟೆಸ್ಟ್? ಬೇಸಿಕ್ ಟೆಸ್ಟ್ ಇರುತ್ತೆ. ಹೆಂಗಸರಿಗಾದರೆ ಒಂದು ಬೇಸಿಕ್ ಇಂಟರ್ನಲ್ ಸ್ಕ್ಯಾನ್, ಅದ್ರಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಗರ್ಭಕೋಶ ಹೆಂಗಿದೆ, ಆಮೇಲೆ ಅಂಡಾಶಯ ಹೆಂಗಿದೆ, ಅಂಡಾಶಯಲ್ಲಿ ಮೊಟ್ಟೆ ಕೌಂಟ್, ಮೊಟ್ಟೆ ಸಂಖ್ಯೆ ಹೆಂಗಿದೆ, ಆ್ಯಂಡ್ ಅವರಿಗೆ ಮಿಡ್ ಸೈಕಲ್ ಅಂದರೆ ಮಧ್ಯದಲ್ಲಿ ಋತುಚಕ್ರ ಮಧ್ಯದಲ್ಲಿ ಸ್ಕ್ಯಾನ್ ಮಾಡಿದಾಗ ಅಂಡೋತ್ಪತ್ತಿ ಆಗ್ತಾ ಇದೆಯಾ, ಲೈನಿಂಗ್ ಹೆಂಗಿದೆ, ಇದು ಬೇಕಾದಷ್ಟು ಮಾಹಿತಿ ಸಿಗುತ್ತೆ. ಸೇಮ್ ವೇ ಗಂಡಸರಿಗೂ ಕೂಡ ನೋಡೋಕ್ಕೆ ಹೆಲ್ದಿಯಾಗಿರಬಹುದು, ಬಟ್ ವೀರ್ಯದಲ್ಲಿ ಕೌಂಟ್ ಅಥವಾ ಚಲನೆ ಅಥವಾ ಆಕಾರದಲ್ಲಿ ಕೊರತೆ ಇರ್ಬೋದು. ಸೊ ಇದೆಲ್ಲ ನಮ್ಗೆ ಅವ್ರು ನೋಡಿದ್ರೆ ಅರ್ಥ ಆಗೋದಿಲ್ಲ. ಕೆಲವೊಂದು ಪಾಯಿಂಟ್ ಹಿಸ್ಟ್ರಿಯಲ್ಲೂ ಗೊತ್ತಾಗುತ್ತೆ. ಯಾಕಂದರೆ ಈಗಷ್ಟೇ ಒಂದು ದಂಪತಿ ಬಂದು ತುಂಬ ಚೆನ್ನಾಗಿ ಅಂದರೆ ನೀವು ಹೇಳ್ದಂಗೆ ಆ್ಯಕ್ಟಿವ್ ಆಗಿದ್ರು ಆ್ಯಂಡ್ ಹಸ್ಬೆಂಡ್ ದಿನಾ ಜಿಮ್ಮಿಗೆ ಹೋಗ್ತಿದ್ರು, ಬಟ್ ಅವ್ರದ್ದು ವೀರ್ಯ ಪರೀಕ್ಷೆ ಮಾಡಿದಾಗ ಕೌಂಟಲ್ಲಿ ತುಂಬ ಕೊರತೆ ಇತ್ತು. ಸೊ ನಾವು ಡೀಪಾಗಿ ಹಿಸ್ಟ್ರಿ ಹೋಗಿ ತಗೊಂಡಾಗ ಅವ್ರು ಹೇಳಿದ್ರು ನಾನು ಸಪ್ಲಿಮೆಂಟ್ಸ್ ತಗೊಳ್ತೀನಿ, ಟೆಸ್ಟೋಸ್ಟ್ರಾನ್ ಇಂಜೆಕ್ಷನ್ ತಗೊಳ್ತೀನಿ ಅಂತ. ಸೊ ಇದು ಓವರ್ ದ ಕೌಂಟರ್ ತಗೊಂಡಾಗ ಫಿಸಿಕಲಿ ನೋಡೋಕ್ಕೆ ಅವ್ರು ವರ್ಕೌಟ್ ಮಾಡೋದ್ರಿಂದ ಹೆಲ್ದಿ ಇರ್ಬೋದು, ಬಟ್ ಸ್ಪರ್ಮ್ ಹೆಲ್ತ್ ತುಂಬಾ ಎಫೆಕ್ಟ್ ಆಗಿತ್ತು. ಸೊ ಈ ಥರ ಬರೀ ನಾವು ದೈಹಿಕ ಆರೋಗ್ಯ ನೋಡಿಕೊಂಡು ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇದಿದೆ. ತುಂಬ ಜನ ಹೇಳ್ತಾರೆ ನಾವು ನೋಡೋಕ್ಕೆ ಚೆನ್ನಾಗಿದ್ವಲ್ಲ, ನಮ್ಮದು ಹೆಲ್ತ್ ಚೆನ್ನಾಗಿತ್ತಲ್ಲ, ಅದಕ್ಕೆ ನಾವು ತುಂಬ ವರ್ಷ ಹಿಂಗೆ ಟ್ರೈ ಮಾಡಿದ್ವಿ ಅಂತ. ಖಂಡಿತ ಎರಡು ಡಿಫ್ರೆಂಟ್ ಆಸ್ಪೆಕ್ಟ್ಸ್, ಡಿಫ್ರೆಂಟ್ ಡೈಮೆನ್ಷನ್ಸ್. ಫಿಸಿಕಲ್ ಹೆಲ್ತ್ ಅನ್ನೋದು, ದೈಹಿಕ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫರ್ಟಿಲಿಟಿಗೆ, ಫಲವತ್ತತೆಗೆ. ಬಟ್ ಅದು ಒಂದೇ ಆಗಲ್ಲ ಫಲವತ್ತತೆಗೆ ಮೆಷರು. ಸೊ ಅದೆಲ್ಲ ಚೆನ್ನಾಗಿದ್ದು 1 ವರ್ಷದ ಕಾಲ ಟ್ರೈ ಮಾಡಿ ಆಗ್ತಿಲ್ಲ, ಆ್ಯಂಡ್ ಮಹಿಳೆಯರ ವಯಸ್ಸು ಕಡಿಮೆ ಇದ್ದೂ ಎಲ್ಲ ಚೆನ್ನಾಗಿದ್ದು ಆಗ್ತಿಲ್ಲ ಅಂದಾಗ ಬಂದು ಒಂದು ಸತಿ ಕನ್ಸಲ್ಟ್ ಮಾಡಿದರೆ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಬೇಗ ನಾವು ಅದನ್ನು ಗುರುತಿಸ್ಬಿಟ್ಟು ಅದಕ್ಕೆ ಚಿಕಿತ್ಸೆ ಹೇಳ್ಬೋದು, ಆ್ಯಂಡ್ ಅವ್ರು ಬೇಗ ಗರ್ಭಧಾರಣೆ ಮಾಡ್ಕೋಬೋದು. ಓಕೆ ಮೇಡಮ್, ನೆಕ್ಸ್ಟ್ ಕ್ವಶನ್ನು ನಿಮಗೆ. ಈಗ ಗರ್ಭ ನಿಂತಿಲ್ಲ ಅಂತ ಹೇಳಿದಾಗ ಯಾವ ಸಂದರ್ಭದಲ್ಲಿ ಅಥವಾ ಯಾವ ಹಂತದಲ್ಲಿ ವೈದ್ಯರ ಸಲಹೆಯನ್ನು ಪಡಿಬೇಕು? ಈ ಫರ್ಟಿಲಿಟಿನಲ್ಲಿ ಏಜ್ ಅನ್ನೋದು ತುಂಬ ಮುಖ್ಯವಾದದ್ದು ಮತ್ತು ಅತಿ ಅಮೂಲ್ಯವಾದ ವಿಷಯ. ಯಾಕಂದರೆ ಪ್ರೆಗ್ನೆನ್ಸಿ ಆಗಿ ಒಂದು ಹೆಲ್ತಿ ಮಗು ಪಡಿಬೇಕು, ನಾರ್ಮಲ್ ಆಗಿರೋ ಮಗು ಪಡಿಬೇಕು ಅನ್ನೋದಕ್ಕೆ ಏಜು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಯಾವಾಗ ದಂಪತಿಗಳಲ್ಲಿ ಮಹಿಳೆಯ ವಯಸ್ಸು 35ಕ್ಕಿಂತ ಕೆಳಗಡೆ ಇದ್ದು 1 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿಯೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಡಾಕ್ಟರ್ ಜೊತೆ ಸಮಾಲೋಚನೆ ನಡೆಸೋದು ಅಗತ್ಯ ಇರುತ್ತೆ. ಅದೇ ಯಾವಾಗ ಮಹಿಳೆಯ ವಯಸ್ಸು 35 ದಾಟಿಯೂ 6 ತಿಂಗಳ ಕಾಲ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಬಟ್ ಕೆಲವು ಸಂದರ್ಭಗಳಲ್ಲಿ ಡಿಲೇ ಮಾಡ್ದಲೇ ವೈದ್ಯರನ್ನು ಭೇಟಿಯಾಗೋದು ಅಗತ್ಯ ಇರುತ್ತೆ. ಯಾವಾಗ ಅಂದರೆ ಯಾವಾಗ ಮಹಿಳೆಯ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರುತ್ತೆ, ಪೇನ್ಫುಲ್ ಪೀರಿಯಡ್ಸ್ ಇರುತ್ತೆ, ಹಾಗೂ ಲೈಂಗಿಕ ಕ್ರಿಯೆ ಮಾಡಿದಾಗ ಸಮಸ್ಯೆ ಇರುತ್ತೆ, ಪುರುಷರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್, ಆ್ಯನ್ ಎಜಾಕ್ಯುಲೇಷನ್, ಪ್ರೀಮೆಚೂರ್ ಎಜಾಕ್ಯುಲೇಷನ್,
ಈ ಥರ ಸಂದರ್ಭಗಳಲ್ಲಿ. ಹಾಗೂ ಮಹಿಳೆಯ ವಯಸ್ಸು ಯಾವಾಗ 38-40 ದಾಟಿದಾಗ ಅವರು ಡಿಲೇ ಮಾಡ್ದಲೇ ಅರ್ಜೆಂಟಾಗಿ ಕನ್ಸಲ್ಟೇಷನ್ ಮಾಡೋದು ಒಳ್ಳೆಯದು. ಓಕೆ, ಈಗ ಏಜ್ ಬಗ್ಗೆ ಮಾತಾಡಿದ್ರು. ಸೊ ಪುರುಷರು ಮತ್ತು ಮಹಿಳೆಯರ ಈ ಫಲವತ್ತತೆಗಳ ವಯಸ್ಸಿನ ಮೇಲೆ ಪರಿಣಾಮ ಬೀರುತ್ತಾ ಹೇಗೆ? ಡೆಫಿನೆಟ್ಲಿ. ಇವಾಗ ಆಲ್ರೆಡಿ ಡಾಕ್ಟರ್ ಪ್ರಫುಲ್ ಅವ್ರು ಹೇಳಿದ್ರು, ಏಜ್ ತುಂಬ ಅಮೂಲ್ಯ, ತುಂಬ ಮಹತ್ವ ಇರುತ್ತೆ ಏಜ್ದು ಅಂತ. ಏನೇ ಕಾರಣ ಆಗಿರಬಹುದು, ಬಟ್ ಏಜು ಅಂದರೆ ಅದು ಮುಂದೆ ಹೋಯಿತು ಅಂದರೆ ನಾವು ಅದನ್ನು ಮತ್ತೆ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಹೆಂಗಸರಿಗಂತೂ ಅವ್ರು ಹುಟ್ತಾನೆ ಜೀವಮಾನದಲ್ಲಿ ಎಷ್ಟು ಎಗ್ಸ್ ಇರುತ್ತೆ, ಅವ್ರಿಗೆ ರಿಸರ್ವ್ ಇರುತ್ತೆ, ಅದೆಲ್ಲ ಅವ್ರಿಗೆ ಹುಟ್ತಾನೆ ಬಂದಿರುತ್ತೆ. ಹೊಸದಾಗಿ ಅವ್ರ ಜೀವಮಾನದಲ್ಲಿ ನಾವು ಅವರಿಗೆ ಎಗ್ಸ್ ಕೊಡೋದಕ್ಕಾಗೋದಿಲ್ಲ. ಓಕೆ, ಸೊ ಅವರು ದೊಡ್ಡವರಾದಮೇಲೆ ಈಚ್ ತಿಂಗಳು ಮುಟ್ಟು ಬಂದಂಗೆಲ್ಲ ಒಂದು ಬ್ಯಾಚ್ ಆಫ್ ಎಗ್ಸ್ ಏನಿರುತ್ತೆ ರಿಕ್ರೂಟ್ ಆಗುತ್ತೆ. ಅದರಲ್ಲೇ ಒಂದು ದೊಡ್ಡದಾಗುತ್ತೆ, ಅಂಡೋತ್ಪತ್ತಿ ಆಗುತ್ತೆ, ಬಿಡುಗಡೆ ಆಗುತ್ತೆ. ಆ್ಯಂಡ್ ಈ ಥರ ಬಿಡುಗಡೆ ಆಗೋ ಎಗ್ಗೆ ಬರೀ 24 hours ಅಷ್ಟು ಜೀವಮಾನ ಇರುತ್ತೆ. ಸೊ ಫರ್ಟೈಲ್ ವಿಂಡೋ ಅದಕ್ಕೆ ನಾವು ಅಷ್ಟು ಇಂಪಾರ್ಟೆಂಟ್ ಅನ್ನೋದು. ಸೊ ಆ ಟೈಮ್ ಸೇರಿದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ. ಈ ಥರ ಟ್ರೈ ಮಾಡೋ ದಂಪತಿಗಳಲ್ಲಿ ಒಂದು 100 ಜನ ಟ್ರೈ ಮಾಡಿದ್ರೆ 6 to 8% ನ್ಯಾಚುರಲಿ ಒಂದು ಸೈಕಲಲ್ಲಿ ಕನ್ಸೀವ್ ಆಗ್ತಾರೆ. ಸೊ ಮೋಸ್ಟ್ ಫರ್ಟೈಲ್ ಬಂದು ಹೆಂಗಸರು 20s ಆ್ಯಂಡ್ early 30s ಇರ್ತಾರೆ. ಏಜ್ ಆಗ್ತಾ ಇದ್ದಂಗೆಲ್ಲ ಇವಾಗ ನಾನು ಹೇಳಿದೆ, ಎವ್ರಿ ಸೈಕಲ್ ಒಂದು ಹೊಸ ಬ್ಯಾಚ್ ಎಗ್ ಬರುತ್ತೆ, ಎಗ್ಸ್ ರಿಕ್ರೂಟ್ ಆಗುತ್ತೆ, ಒಂದು ದೊಡ್ಡದಾಗುತ್ತೆ. ಸೊ ಏಜ್ ಆಗ್ತಾ ಇದ್ದಂಗೆಲ್ಲ ಏನಾಗುತ್ತೆ, ಮೊಟ್ಟೆ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಮೊಟ್ಟೆ ಸಂಖ್ಯೆ ಜೊತೆ ಮೊಟ್ಟೆ ಕ್ವಾಲಿಟಿ ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 32-35 ಆಗ್ತಾ ಇದ್ದಂಗೆಲ್ಲ ಎಗ್ ರಿಸರ್ವ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ, ಅದ್ರ ಜೊತೆ ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ನಾವು ಇದನ್ನು ಅವ್ರಿಗೆ ವಾಪಸ್ ತಂದು ಕೊಡೋಕ್ಕಾಗೋದಿಲ್ಲ. ಗಂಡಸರಿಗಾದರೆ ಎವ್ರಿ 3 months ಹೊಸದಾಗಿ ವೀರ್ಯಾಣು ಉತ್ಪನ್ನ ಆಗ್ತಾ ಇರುತ್ತೆ. ಸೊ ಅಬೌವ್ 40, ಅಬೌವ್ 50 ಕೂಡ ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಇದ್ರ ಮಾತ್ರಕ್ಕೆ ಗಂಡಸರಿಗೆ ವಯಸ್ಸು ಇಂಪಾರ್ಟೆನ್ಸ್ ಇಲ್ಲ ಅಂತ ಮಾತ್ರ ಅಲ್ಲ, ಯಾಕಂದರೆ ಏಜ್ ಆಗ್ತಾ ಆಗ್ತಾ ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಪ್ರೆಗ್ನೆನ್ಸಿ ಆಗೋದೇ ಕಷ್ಟ ಆಗುತ್ತೆ. ಪ್ರೆಗ್ನೆನ್ಸಿ ನಿಂತರೂ ಕೂಡ ಮಿಸ್ಕ್ಯಾರೇಜ್ ಅಂದರೆ ಮಿಸ್ಕ್ಯಾರೇಜಸ್ ಆಗೋದು ಜಾಸ್ತಿ ಆಗುತ್ತೆ, ಅಬಾರ್ಷನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಹುಟ್ಟೋ ಮಕ್ಕಳಿಗೆ ಬೇರೆ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್, ಡಿಸೇಬಿಲಿಟೀಸ್ ಇರೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಹಾಗೆ ಗಂಡಸರಿಗೆ 40 ವಯಸ್ಸು ದಾಟ್ತಿದ್ದಂಗೆ ಸ್ಪರ್ಮ್ ಕ್ವಾಲಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದ್ರ ಜೊತೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನಾದರೂ ಸೇರ್ಕೊಳ್ತಂದರೆ, ಅಂದರೆ ಶುಗರ್, ಡಯಾಬಿಟೀಸ್ ಆಗಲಿ, BP, ಆವಾಗ ಫರ್ದರ್ ಕ್ವಾಲಿಟಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಕೌಂಟ್ ಚೆನ್ನಾಗಿದ್ರು, ಗರ್ಭಧಾರಣೆ ಆಗ್ತಾಯಿದ್ರು, ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ ಇಂಥವ್ರಲ್ಲಿ ನಾವು ಅಡ್ವಾನ್ಸ್ ಟೆಸ್ಟಿಂಗ್ ಕೂಡ ಹೇಳ್ತೀವಿ. ಸೊ ಎಲ್ಲದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಏಜು. ಯಾವುದೋ ಒಂದು ಕಾರಣಕ್ಕೆ ಹೆಂಗಸರಾಗಲಿ ಗಂಡಸರಾಗಲಿ ಪ್ರೆಗ್ನೆನ್ಸಿ ಪುಷ್ ಮಾಡಬೇಕು ಅಂದ್ಕೊಳ್ತಾರೆ, ಅವ್ರಿಗೂ ಇವಾಗ ಆ ಸೌಕರ್ಯ ಇದೆ. ಸೊ ಏನಂದರೆ ಕರಿಯರ್ಗಾಗಲಿ ಇನ್ನೇನಕ್ಕಾದರೂ ಫ್ಯಾಮ್ಲಿಯಿಂದ ಅಥವಾ ಮದುವೆನೇ ಆಗಿಲ್ಲ, ದೇ ವಾಂಟ್ ಟು ಪುಷ್ ದೇರ್ ಪ್ರೆಗ್ನೆನ್ಸಿ ಅಂದಾಗ ಲೇಟ್ 20s ಅಥವಾ early 30s ಅಟ್ಲೀಸ್ಟ್ ಕಾಲ್ ತಗೊಂಡು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ನೋಡಿ ರಿಸರ್ವ್ ಚೆನ್ನಾಗಿದ್ದರೆ ಅವ್ರ ಎಗ್ ಫ್ರೀಸಿಂಗ್ ಅಥವಾ ಗಂಡಸರಿಗಾದರೆ ಸ್ಪರ್ಮ್ ಫ್ರೀಸಿಂಗ್ ಈ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ಲೇಟರ್ ಅವ್ರು ನ್ಯಾಚುರಲಿ ಟ್ರೈ ಮಾಡ್ಬೋದು. ಆಗಿಲ್ಲ ಅಂದಾಗ ಇದೊಂದು ಬ್ಯಾಕಪ್ ಇರುತ್ತೆ, ದೇ ಕ್ಯಾನ್ ಯೂಸ್ ದಿಸ್ ಆ್ಯಂಡ್ ಅವ್ರದ್ದೇ ಎಗ್ಸ್ ಅವ್ರದ್ದೇ ಸ್ಪರ್ಮಲ್ಲಿ ಭ್ರೂಣ ತಯಾರು ಮಾಡಿಕೊಂಡು ಮಕ್ಕಳನ್ನ ಪಡ್ಕೋಬೋದು. ಓಕೆ, ಈಗ ಗರ್ಭಗುಡಿ IVF ಸೆಂಟರ್ಗೆ ಬಂದು ಟ್ರೀಟ್ಮೆಂಟನ್ನು ಪಡೆದುಕೊಂಡಂತಹ, ಅದರಲ್ಲೂ ಕೂಡ ಡಾಕ್ಟರ್ ದೀಪ್ತಿ ವೆಂಕಟೇಶ್ ಅವರ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸಕ್ಸಸ್ಫುಲ್ ಆಗಿರುವಂತಹ ಸುನೀತಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀತಾ ಅವರೇ ಹೇಳಿ, ಎಷ್ಟು ವರ್ಷದಿಂದ ನೀವು IVF ಸೆಂಟರ್ನಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದೀರಾ, ಯಾವ ಟ್ರೀಟ್ಮೆಂಟನ್ನು ತಗೊಂಡಿದ್ದೀರಾ, ಹಾಗೆಯೇ ಮಗುವನ್ನು ಪಡೆಯುವಂಥವರಿಗೆ ನಿಮ್ಮ ಸಲಹೆಗಳೇನು, IVF ಸೆಂಟರ್ಗೆ ಬಂದ ಮೇಲೆ ನಿಮ್ಮಲ್ಲಿ ಯಾವೆಲ್ಲ ಇಂಪ್ರೂವ್ಮೆಂಟ್ಸ್ ಆಯಿತು? ನಮಸ್ಕಾರ ಮೇಡಮ್, ನನ್ನ ಹೆಸರು ಸುನೀತಾ ಅಂತ. ನನಗೆ ಮದುವೆ ಆಗಿ 8 years ಆಗಿತ್ತು. IVF ಗರ್ಭಗುಡಿಗೆ ಬಂದು ಒಂದು 6 months ಆಗಿಟ್ಟಿದಂಗೆ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ಇವಾಗ ಪ್ರೆಸೆಂಟ್ ನಾನು 4th month ಅಲ್ಲಿ ಇದ್ದೀನಿ. ಡಾಕ್ಟರ್ಸ್ ಇಂದನೂ ಆಗಲಿ ಹಾಸ್ಪಿಟಲ್ ನನಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿತ್ತು ಮೇಡಮ್. ಇವನ್ ಮೇಡಮ್ ತುಂಬಾ ಫ್ರೆಂಡ್ಲಿ ಆಗಿದ್ರು, ತುಂಬಾ ಕೋಆಪರೇಟಿವ್ ಆಗಿದ್ದಾರೆ. ಯಾರ್ಯಾರು ನಂತರ ಕಷ್ಟಪಡ್ತಾ ಇದ್ದಾರೋ ಖಂಡಿತ ಗರ್ಭಗುಡಿಗೆ ಬಂದ್ರೆ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ ಮೇಡಮ್. ಓಕೆ, ದೀಪ್ತಿ ವೆಂಕಟೇಶ್ ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತಾಡಿ ಸುನೀತಾ ಅವರೇ. ಮೇಡಮ್ ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಸುನೀತಾ, ನೀವು ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ಪ್ರೆಗ್ನೆನ್ಸಿ ಎಲ್ಲ ಚೆನ್ನಾಗಿ ಮುಂದೆ ಹೋಗ್ತಾ ಇದೆ ಅಲ್ವಾ? ಚೆನ್ನಾಗಿದೆ ಮೇಡಮ್, ಎಲ್ಲ ಚೆನ್ನಾಗಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮಂಗೆ ವಯಸ್ಸಾದವರು ಎಲ್ಲರೂ ಅಂದರೆ ಇವ್ರದ್ದು 36 ಏಜ್ ಆಗಿತ್ತು ಆಲ್ಮೋಸ್ಟ್ ಕನ್ಸೀವ್ ಆಗೋಷ್ಟರಲ್ಲಿ. ಸೊ ಈ ಥರದವ್ರಿಗೆ ನಿಮ್ದು ಏನಾದರೂ ಮೆಸೇಜ್, ಬಿಕಾಸ್ ಈಗ ತಾನೇ ಇವ್ರ ಏಜ್ ಬಗ್ಗೆ ಮಾತಾಡ್ತಾ ಇದ್ರು, ಪರ್ಫೆಕ್ಟಾಗಿ ನೀವು ಅದೇ ಟೈಮಿಗೆ ಕಾಲ್ ಮಾಡಿದ್ರಿ. ಹೌದು ಮೇಡಮ್, ನನಗೆ 8 years ಆಗಿದೆ ಮದುವೆ ಆಗಿ. ಎಲ್ಲ ಕಡೆ ತೋರಿಸಿ ನನಗೆ ತುಂಬ ಹೋಪ್ ಕಳ್ಕೊಂಡ್ಬಿಟ್ಟಿದ್ವಿ ನಾನು ಹಸ್ಬೆಂಡು. ಬಟ್ ಯಾವಾಗ ಗರ್ಭಗುಡಿ
ಬಂದು ವಿಸಿಟ್ ಮಾಡಿದ್ರು. ಆವಾಗ ನಂಗೆ ನಿಜವಾಗ್ಲೂ ತುಂಬಾ ಪಾಸಿಟಿವ್ನೆಸ್ ಆಗಿ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ ಅಂತ ತುಂಬಾ ಹೋಪ್ ಇಂದ ಹೋದೆ. ಅದೇ ತರ ನಂಗೆ ಪಾಸಿಟಿವ್ ರಿಸಲ್ಟ್ ಬಂತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸುನೀತಾ. ಥ್ಯಾಂಕ್ ಯು ಸುನೀತಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಾತನಾಡಿದ್ದಕ್ಕಾಗಿ. ಓಕೆ, ಇವಾಗ ನಾವು ಗರ್ಭಗುಡಿಯಲ್ಲಿ IVF ಸೆಂಟರ್ನಲ್ಲಿ ಬಂದಂತಹ ಸಾಕಷ್ಟು ಪೇಷಂಟ್ಸ್ಗಳು ಸಕ್ಸಸ್ಫುಲ್ ಆಗಿದ್ದಾರೆ. ಈಗ ಗರ್ಭ ಧರಿಸಬೇಕು ಅಂತ ಅಂದಾಗ ಯಾವೆಲ್ಲ ಅಂಶಗಳು ಮುಖ್ಯ ಆಗುತ್ತೆ? ಸ್ಟಾರ್ಟಿಂಗು ಒಬ್ಬರು ಕಪಲ್ಸು ಕನ್ಸೀವ್ ಆಗಬೇಕಂತ ಅಂದಾಗ ಅವರು ಮೆಂಟಲಿ ಮತ್ತು ಫಿಸಿಕಲಿ ರೆಡಿ ಆಗಿರಬೇಕು. ಓಕೆ, ಇಬ್ರದ್ದು ಮೈಂಡ್ಸೆಟ್ ಸೇಮ್ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಮಹಿಳೆಯಲ್ಲಿ ಅವ್ರಿಗೆ ಹೆಂಗಸರಿಗೆ ಇಷ್ಟ ಇರುತ್ತೆ, ಬಟ್ ಅವ್ರ ಹಸ್ಬೆಂಡಿಗೆ ಅಷ್ಟು ಒಲವಿರಲ್ಲ. ಸೊ ಅಂಥ ಟೈಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಈ ಥರ ಸ್ಟ್ರೆಸ್ ಆಯಿತು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಅದು ಫರ್ಟಿಲಿಟಿಗೆ ಅಫೆಕ್ಟ್ ಮಾಡುತ್ತೆ, ಫರ್ಟಿಲಿಟಿ ಔಟ್ಕಮ್ನ. ಸೊ ಅಂಶಗಳು ನೋಡೋದಾದರೆ 5 ಅಂಶಗಳು ತುಂಬ ಇಂಪಾರ್ಟೆಂಟ್ ನಾನೀಗ ಹೇಳೋ ಅಂಥದ್ದು. ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಮೊದಲನೇದು ಓವ್ಯುಲೇಷನ್ ಅಂತ. ಮಹಿಳೆಯಲ್ಲಿ ಎಗ್ಗು ಡೆವಲಪ್ ಆಗಿ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇರಬೇಕು. ಎರಡನೇದು ಟ್ಯೂಬ್ ಅಂತ ಹೇಳ್ತೀವಿ. ಗರ್ಭನಾಳ ಏನಿದೆ ಅಲ್ಲ ಅದು ಓಪನ್ ಆಗಿರಬೇಕು ಮತ್ತು ಫಂಕ್ಷನಲ್ ಆಗಿರಬೇಕು. ಯಾಕೆ ಅಂದರೆ ಸ್ಪರ್ಮ್ ಮತ್ತು ಎಗ್ಗು ಮೀಟ್ ಆಗೋದು ಟ್ಯೂಬಲ್ಲೇ. ಫಸ್ಟ್ ಮೀಟ್ ಆಗಿಬಿಟ್ಟು ಫರ್ಟಿಲೈಸ್ ಆಗಿ ಭ್ರೂಣ ಆಗೋದು ಟ್ಯೂಬಲ್ಲೇ. ಸೊ ಟ್ಯೂಬ್ ತುಂಬ ಇಂಪಾರ್ಟೆಂಟ್. ಮತ್ತು ಮೂರನೇದು ಬಂದುಬಿಟ್ಟು ಪುರುಷರದು ವೀರ್ಯದ ಗುಣಮಟ್ಟ. ಸ್ಪರ್ಮ್ ಆಕಾರ ಚೆನ್ನಾಗಿರಬೇಕು, ಮೊಟಿಲಿಟಿ ಚೆನ್ನಾಗಿರಬೇಕು, ಕೌಂಟ್ ಚೆನ್ನಾಗಿರಬೇಕು. ನಾಲ್ಕನೇದು ಬಂದುಬಿಟ್ಟು ಮೇಡಮ್ ಹೇಳ್ದಂಗೆ ಫರ್ಟಿಲಿಟಿ ವಿಂಡೋ. ಈ ಮೊಟ್ಟೆ ಬರೋ ಟೈಮಲ್ಲಿ ಓವ್ಯುಲೇಷನ್ ಟೈಮಲ್ಲಿ ಸೇರಿದರೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ. 5ನೇದು ಯೂಟ್ರೈನ್ ಲೈನಿಂಗ್ ಅಂತ ಹೇಳ್ತೀವಿ, ಗರ್ಭಕೋಶದ ಒಳಪದ್ರ. ಈ ಭ್ರೂಣ ಏನು ಫಾರ್ಮ್ ಆಗಿರುತ್ತಲ್ಲ ಅದು ಗರ್ಭಕೋಶಕ್ಕೆ ಬಂದುಬಿಟ್ಟು ಕಚ್ಕೊಂಡ್ಬಿಟ್ಟು ಮಗುವಾಗಿ ಬೆಳೆಯುತ್ತೆ. ಸೊ ಈ 5 ಅಂಶಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇತ್ತು ಅಂದರೆ ಪ್ರೆಗ್ನೆನ್ಸಿ ನಾರ್ಮಲ್ ಆಗೋದು ಕಷ್ಟ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ಡಿಲೇ ಮಾಡ್ದಲೇ ತಜ್ಞರನ್ನ ಭೇಟಿ ಆದರೆ ಸಮಸ್ಯೆ ಏನಂತ ಕಂಡು ಹಿಡಿದ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ, ಮತ್ತಷ್ಟು ಈ ಬಗ್ಗೆ ಮಾತಾಡೋಣ. ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ವಿ, ಫಲವತ್ತತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂಥೇಳಿ. ಈಗ ಫಲವತ್ತತೆ ಅನ್ನೋದು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಅವಲಂಬಿಸಿರೋದಾ ಅಥವಾ ಅದು ಬೇರೆ ಬೇರೆ ಇದರಲ್ಲಿ ಡೈಮೆನ್ಷನಲ್ಲಿ ಬರುತ್ತಾ, ಹೇಗೆ? ಡೆಫಿನೆಟ್ಲಿ ಫಲವತ್ತತೆ ಅಂದಾಗ ಅದು ಬರೀ ಮಹಿಳೆಯರ ಮೇಲೆ ಹಾಕೋದು ತಪ್ಪಾಗತ್ತೆ. ಯಾಕಂದರೆ ತುಂಬ ಸತಿ ನಾವು ನೋಡಿದ್ವಿ, ಬರೀ ಮಹಿಳೆಯರೇ ಅವ್ರ ಇನ್ವೆಸ್ಟಿಗೇಷನ್ ತರ್ತಾರೆ, ಬರೀ ಒಬ್ಬರೇ ಬರ್ತಾರೆ, ಎಷ್ಟೊಂದು ಟ್ರೀಟ್ಮೆಂಟ್ ಸುಮಾರು ತಗೊಂಡು ಬಂದಿರ್ತಾರೆ. ಆಮೇಲೆ ನಾವು ಹೇಳಿದಾಗ ಅವ್ರ ಪಾರ್ಟ್ನರ್ ಬಂದು ಅನಾಲಿಸಿಸ್ ವೀರ್ಯ ಪರೀಕ್ಷೆ ಮಾಡಿದಾಗ 0 ಕೌಂಟ್ ಬರೋದಾಗಲಿ, ಅವರಲ್ಲೇ ಸ್ವಲ್ಪ ಪ್ರಾಬ್ಲಮ್ ಕಾಣೋದಾಗಲಿ, ಈ ಥರ ತುಂಬ ನೋಡಿದ್ದೀವಿ. ಸೊ ಫಲವತ್ತತೆ ಅನ್ನೋದು ಬರೀ ಮಹಿಳೆಯರಿಗೆ ಅಥವಾ ಬರೀ ಪುರುಷರಿಗೆ ಸಂಬಂಧಪಟ್ಟಿದ್ದಂತೂ ಅಲ್ಲ. WHO ಏನಿದೆ, ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅವರೇ ಹೇಳ್ತಾರೆ 6ರಲ್ಲಿ ಒಬ್ಬರಿಗೆ, 6 ಮಹಿಳೆಯರು 6 ಪುರುಷರು ಅಂತ ಅವ್ರೇನು ಡಿಫ್ರೆನ್ಷಿಯೇಟ್ ಮಾಡಿರಲ್ಲ, 6ರಲ್ಲಿ ಒಬ್ಬರಿಗೆ ಈ ಫಲವತ್ತತೆ ಸಮಸ್ಯೆ ಅವ್ರ ಜೀವಮಾನದಲ್ಲಿ ಯಾವಾಗಾದರೂ ಕಾಣಿಸ್ಕೋಬಹುದು ಅಂತ. ಸೊ ಹೆಂಗೆ ಯೂಶ್ವಲಿ ನಾವು ನೋಡೋದ್ರಲ್ಲಿ ಹೆಂಗಿರುತ್ತೆ ಅಂದರೆ, ಒಂದು 30% ಕೇಸಸಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥದ್ದು, ಅಂದರೆ ಋತುಚಕ್ರದಲ್ಲಿ ಏನಾದರೂ ತೊಂದರೆ ಇರೋದು, ಅಥವಾ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಇರೋದು, ಕರೆಕ್ಟ್ ಲೊಕೇಶನ್ ಅಲ್ಲಿ ಪ್ರೆಗ್ನೆನ್ಸಿ ಆಗ್ದಂಗೆ ಅಡಚಣೆ ಮಾಡೋಂಗೆ, ಅಥವಾ ಗರ್ಭನಾಳ ಬ್ಲಾಕ್ ಆಗಿರೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇರೋದು, ಅಥವಾ ಇವೆಲ್ಲ ನಾರ್ಮಲ್ ಇದ್ದು ಥೈರಾಯ್ಡ್ ಅಥವಾ ಬೇರೆ ಏನಾದರೂ ಸಮಸ್ಯೆ ಇರೋದು. ಅದೇ ರೀತಿ ಪುರುಷರಿಗೆ ಬಂದಾಗ ಇನ್ನೊಂದು 30% ಕೇಸಸಲ್ಲಿ ವೀರ್ಯ ಕೌಂಟಲ್ಲಿ, ಅಥವಾ ಕೌಂಟ್ ಚೆನ್ನಾಗಿದ್ದು ವೀರ್ಯ ಚಲನೆ ಇಲ್ಲ ಅಂದರೆ ಅದು ಕೆಳಗಿಂದ, ಅಂದರೆ ಡೆಪಾಸಿಟ್ ಆಗಿರೋ ಜಾಗದಿಂದ ಗರ್ಭನಾಳದಲ್ಲಿ ಹೋಗಿ ಏನು ಮೊಟ್ಟೆನ ಮೀಟ್ ಆಗಬೇಕು ಅದಾಗ್ತಾ ಇರಲ್ಲ, ಅಥವಾ ಎರಡೂ ಚೆನ್ನಾಗಿದ್ದು ಆಕಾರ ಚೆನ್ನಾಗಿರೋದಿಲ್ಲ. ಸೊ ಇವೆಲ್ಲನೂ ನಮಗೆ ಬರೀ ಒಂದು ವೀರ್ಯ ಪರೀಕ್ಷೆ ಮಾಡೋದ್ರಿಂದ ಇಷ್ಟು ಮಾಹಿತಿ ಸಿಗುತ್ತೆ. ಸೊ ಇವೆಲ್ಲ ಚೆನ್ನಾಗಿದ್ದು ಇನ್ನು ಕೆಲವ್ರಿಗೆ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್, ಅಂದರೆ ವಂಶಾವಳಿಯಲ್ಲಿ ಏನಾದರೂ ಬರ್ತಾ ಇರೋದು, ಈ ಥರ ಪ್ರಾಬ್ಲಮ್ಸ್ ಇರಬಹುದು. ಸೊ ಇವೆಲ್ಲನೂ ಕಾರಣ ಆಗುತ್ತೆ. ಸೊ 30% ಕೇಸಸಲ್ಲಿ ಮಹಿಳೆಯರಿಂದ ಪ್ರಾಬ್ಲಮ್ ಆಗ್ಬೋದು, ಇನ್ನು 30% ಕೇಸಸಲ್ಲಿ ಪುರುಷರಿಂದ ಪ್ರಾಬ್ಲಮ್ ಆಗಿರ್ಬೋದು. ಇನ್ನು ಮಿಕ್ಕಿರೋ ಕೇಸಸಲ್ಲಿ ಇಬ್ಬರದು ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಎಲ್ಲ ನೋಡಿನೂ ಇನ್ನು ಕೆಲವು ಕೇಸಸಲ್ಲಿ ಅನ್ಎಕ್ಸ್ಪ್ಲೇನ್, ಅಂದರೆ ನಮಗೆ ಬೇಸಿಕ್ ಟೆಸ್ಟಲ್ಲಿ ಏನೂ ಗೊತ್ತಾಗಲ್ಲ ಅಂಥ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಸೊ ಅದನ್ನು ನಾವು ಟೆಸ್ಟ್ ಮಾಡ್ಕೊಳ್ತಾ ಸ್ಟೆಪ್ ಬೈ ಸ್ಟೆಪ್ ಇವ್ಯಾಲ್ಯೂಯೇಟ್ ಮಾಡಿದಾಗ ಏನು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಇಬ್ಬರು ಬಂದು ಒಟ್ಟಿಗೆ ವಿಸಿಟ್ ಮಾಡಿದಾಗ, ಇನ್ಸ್ಟೆಡ್ ಆಫ್ ಬರೀ ಮಹಿಳೆಯರು ಬಂದು 6 months ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಅವ್ರು ಬಂದಾಗ ಗೊತ್ತಾಗೋದಕ್ಕಿಂತ ಇಬ್ಬರು ಒಟ್ಟಿಗೆ ಬಂದು ಒಂದ್ಸತಿ ಫರ್ಟಿಲಿಟಿ ಡಾಕ್ಟರ್ನ ಮೀಟ್ ಮಾಡಿ ಈ ಬೇಸಿಕ್ ಟೆಸ್ಟ್ ಏನಿದೆ ಮಾಡಿಸಿದಾಗ ಎಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ಪ್ರಾಬ್ಲಮ್ ಇಲ್ಲದೆ ಇರೋ ಕಡೆ ಸಿಂಪಲ್ ಟ್ರೀಟ್ಮೆಂಟು, ಪ್ರಾಬ್ಲಮ್ ಇರೋ ಕಡೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಟ್ಟು ಬೇಗ ಪ್ರೆಗ್ನೆನ್ಸಿ ಆಗೋಂಗೆ, ಅಂದರೆ ಟೈಮ್ ಟು ಪ್ರೆಗ್ನೆನ್ಸಿ ಏನಿದೆ ಅದನ್ನು ಕಡಿಮೆ ಆಗೋಂಗೆ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ಕೋಬೋದು.
ಓಕೆ, ಈಗ ಮುಟ್ಟು ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ, ಆದರೂ ಕೂಡ ಸಂತಾನೋತ್ಪತ್ತಿ ಸಮಸ್ಯೆ ಅನ್ನೋದು ಇರುತ್ತಾ? ಒಂದು ವೇಳೆ ಇರುತ್ತೆ ಅಂತಾದರೆ ಅದು ಹೇಗೆ ಅಂತ? ಖಂಡಿತ ಸಾಧ್ಯ. ಈಗ ಮುಟ್ಟು ನಾರ್ಮಲ್ ಆಗಿದೆ ಅಂತಂದರೆ ಮೊಟ್ಟೆನೂ ಬರುತ್ತೆ ನಾರ್ಮಲ್ ಆಗಿ ಅನ್ನೋದು ಹೇಳಲಿಕ್ಕೆ ಬರಲ್ಲ. ಕೆಲವ್ರಿಗೆ ಎಗ್ ಕ್ವಾಲಿಟಿನೇ ಕಡಿಮೆ ಇರುತ್ತೆ, ಅಂಥ ಸಮಯದಲ್ಲಿ ಫರ್ಟಿಲೈಸೇಷನ್ ಅಫೆಕ್ಟ್ ಆಗಿರುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಅಬ್ನಾರ್ಮಲ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ. ಕೆಲವ್ರು ಮಹಿಳೆಯರಲ್ಲಿ ಮುಟ್ಟು ನಾರ್ಮಲ್ ಆಗಿರುತ್ತೆ, ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡಿಸಿದಾಗ ಟ್ಯೂಬ್ ಟೆಸ್ಟ್ ಮಾಡಿಸಿದಾಗ ಲ್ಯಾಪ್ರೋಸ್ಕೋಪಿನಲ್ಲಿ ಟ್ಯೂಬ್ಸ್ ಬ್ಲಾಕ್ ಇರುತ್ತೆ. ಸೊ ಫರ್ದರ್ ಮತ್ತು ಎಂಡೋಮೆಟ್ರಿಯಮ್ ಅಂತ ನೋಡಿದಾಗ ಅದರಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಯಾವಾಗೋ ಯಂಗ್ ಏಜಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಬಟ್ ಅದು ನೆಕ್ಸ್ಟು ಫರ್ಟಿಲಿಟಿ ಟೈಮಲ್ಲಿ ಅದು ಅಫೆಕ್ಟ್ ಆಗ್ಬೋದು. ಓಕೆ, ಈಗ ಗರ್ಭಧಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈಗ ಪುರುಷ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಏನಿರ್ಬೋದು ಅಂತ? ಸೊ ನಾನು ಆಲ್ರೆಡಿ ಹೇಳಿದಂಗೆ ಅಪ್ ಟು 30% ಬರೀ ಗಂಡಸರದೇ ಪ್ರಾಬ್ಲಮ್ ಇರ್ಬೋದು 30% ಆಫ್ ದ ಕೇಸಸಲ್ಲಿ. ಸೊ ಕಾಮನೆಸ್ಟ್ ನಾವು ನೋಡೋದು ವೀರ್ಯ ಪರೀಕ್ಷೆಯಲ್ಲಿ ಕೌಂಟ್ ಕಡಿಮೆ ಆಗಿರೋದು ಆ್ಯಂಡ್ ಆಕಾರದಲ್ಲಿ ತೊಂದರೆ ಇರೋದು ಅಥವಾ ಚಲನೆಯಲ್ಲಿ. ಇವತ್ತಿನ ಜೀವನ ಶೈಲಿ, ನಮ್ಮ ಡಯಟ್ ಪ್ಲಸ್ ನಮ್ಮ ಆಕ್ಯುಪೇಷನ್, ಹೀಟ್ ಸ್ಟ್ರೆಸ್, ಕಾನ್ಸ್ಟೆಂಟ್ಲಿ ಹೀಟಿಗೆ ಎಕ್ಸ್ಪೋಸ್ ಆಗೋದು, ಇದೆಲ್ಲನೂ ಅಫೆಕ್ಟ್ ಮಾಡುತ್ತೆ. ಆ್ಯಂಡ್ ಲೇಟರ್ ಏಜಲ್ಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ದಿಸ್ ಆಲ್ಸೋ ಡೆಫಿನೆಟ್ಲಿ ಅಫೆಕ್ಟ್ಸ್. ಇನ್ನೊಂದು ಅಪ್ ಟು 50% ಆಫ್ ದ ಕೇಸಸ್ ಎಲ್ಲದರಲ್ಲೂ ನೋಡಿದ್ರಲ್ಲೂ ಮಿಕ್ಸ್ಡ್ ಡಿಫಿಷಿಯನ್ಸೀಸ್ ಇರುತ್ತೆ. ಅಂದರೆ ಹೆಂಗಸರದು ಗಂಡಸರದು ಇಬ್ಬರದು ಪ್ರಾಬ್ಲಮ್ ಇರ್ಬೋದು. ಸೊ ವೀರ್ಯ ಪರೀಕ್ಷೆ ನಾರ್ಮಲ್ ಬಂದೂ ಅವರಿಗೆ ಗರ್ಭಧಾರಣೆ ಆಗ್ತಿಲ್ಲ ಅಂದಾಗ ನಾವು ಹೈಯರ್ ಟೆಸ್ಟ್ ಹೇಳ್ತೀವಿ. ಎಸ್ಪೆಷಲಿ ಮಹಿಳೆಯರದು ಅಂಡೋತ್ಪತ್ತಿ ಚೆನ್ನಾಗಿ ಆಗ್ತಾಯಿದ್ರೆ, ಗರ್ಭನಾಳ ಓಪನ್ ಇದ್ದಾಗ, ಎಲ್ಲ ನಾರ್ಮಲ್ ಇದ್ದೂ ಆಗ್ತಾ ಇಲ್ಲ ಅಂದಾಗ ಒಂದೊಂದ್ಸತಿ ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಕ್ಯಾರಿಯೋಟೈಪಿಂಗ್ ಅಥವಾ ಹೈಯರ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಅಬ್ನಾರ್ಮ್ಯಾಲಿಟಿ ಬರೋದು, ಅಥವಾ ಎಲ್ಲ ನಾರ್ಮಲ್ ಇದ್ದು ಒಂದೊಂದ್ಸತಿ IVF ಅಲ್ಲಿ ಕೂಡ ಅವ್ರಿಗೆ ರಿಸಲ್ಟ್ ಸಿಗದೆ ಇರುವಾಗ DFI ಅನ್ನೋ ಹೈಯರ್ ಟೆಸ್ಟ್ ಮಾಡ್ತೀವಿ. ಅಂದರೆ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್, ಜೆನೆಟಿಕ್ ಮೆಟೀರಿಯಲ್ ಏನಿದೆ ಸ್ಪರ್ಮಲ್ಲಿ ಅದರಲ್ಲಿ ಎಕ್ಸೆಸಿವ್ ಬ್ರೇಕೇಜ್ ಅಥವಾ ಡ್ಯಾಮೇಜ್ ಇದ್ದಾಗ ಆವಾಗ ನಾವು ಏನೇ ಥರ ಟ್ರೀಟ್ಮೆಂಟ್ ಕೊಟ್ಟರು ಅವರಿಗೆ ಸಕ್ಸಸ್ ಸಿಗ್ತಾ ಇರೋದಿಲ್ಲ. ಸೊ ಇದೊಂದು ಟೆಸ್ಟ್ ಮಾಡ್ಕೊಂಡಲ್ಲಿ ತುಂಬ ವರ್ಷದಿಂದ ಅವರು ಗರ್ಭಧಾರಣೆ ಆಗ್ತಿಲ್ಲ, ಬೇಸಿಕ್ ಎಲ್ಲ ಮಾಡಿಸಿದ್ದಾರೆ, ಎಲ್ಲ ನಾರ್ಮಲ್ ಇದೆ ಅಂದಾಗ ಇದರಲ್ಲೂ ಅಬ್ನಾರ್ಮ್ಯಾಲಿಟೀಸ್ ಏನಾದರೂ ಬಂದರೆ ಇದಕ್ಕೂ ಕಾರಣ ತಿಳ್ಕೊಂಡು, ಅಂದರೆ ಒಂದು ಬೀಜದ ಸ್ಕ್ಯಾನ್ ಆ ಥರ ತಿಳ್ಕೊಂಡು ಅದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಇದೆಲ್ಲ ಅಲ್ಲದೆ ಒಂದೊಂದ್ಸತಿ ವೀರ್ಯ ಪರೀಕ್ಷೆ ಮಾಡಿಸಿದಾಗೆ 0 ಕೌಂಟ್ ಅಜೂಸ್ಪರ್ಮಿಯಾ ಅಂತ ಬರುತ್ತೆ. ಸೊ ಹಿಂದೆ ಏನು ಅಂದ್ಕೊಳ್ತಾ ಇದ್ರು, ಹಿಂಗೆ ಮಾಡಿಸಿದ ಮೇಲೆ 0 ಬಂದಿದೆ, ನಮ್ಗೆ ಆಗಲ್ಲ, ನಾವು ದತ್ತು ತಗೋಬೇಕು ಅಥವಾ ಬೇರೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರು. ಡೆಫಿನೆಟ್ಲಿ ಹಾಗಿಲ್ಲ. 0 ಕೌಂಟ್ ಬಂದಿರೋರು ಎಷ್ಟು ಜನಕ್ಕೂ ಅದರಲ್ಲಿ 2 ಥರ ಇರುತ್ತೆ. ಒಂದರಲ್ಲಿ ವೀರ್ಯ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಬೀಜದಲ್ಲಿ. ಸೊ ಅದು ಆಚೆ ಬರೋದ್ರಲ್ಲಿ ಅಡಚಣೆ ಇರುತ್ತೆ. ಅದು ನಮಗೆ ಸ್ಕ್ಯಾನಲ್ಲಿ ಅಥವಾ ಬ್ಲಡ್ ಟೆಸ್ಟಲ್ಲಿ ನಮಗೆ ಅದು ಗೊತ್ತಾಗುತ್ತೆ. ಸೊ ಆ ಥರ ಇದ್ದವರಲ್ಲಿ ಡೈರೆಕ್ಟಾಗಿ ಬೀಜದಿಂದಾನೇ ವೀರ್ಯ ತೆಗೆದು ಅವ್ರದ್ದೇ ವೀರ್ಯ ಅವ್ರ ಪಾರ್ಟ್ನರ್ದೇ ಮೊಟ್ಟೆಯಿಂದ ಭ್ರೂಣ ತಯಾರು ಮಾಡಿಸಿ ಈಸಿಯಾಗಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಬೋದು. ಇಲ್ಲ ಬೇರೆ ಥರ ಇದ್ದರೆ ಅದಕ್ಕೆ ಹಾರ್ಮೋನಲ್ ಇಂಜೆಕ್ಷನ್ ಕೊಟ್ಟು ಇಂಪ್ರೂವ್ ಮಾಡಿ 1-2-3 ಮಂತ್ಸ್ ಟೈಮ್ ತೊಗೊಂಡು ಇಂಪ್ರೂವ್ ಮಾಡಿ ಆವಾಗೂ ನಾವು ಅವ್ರದ್ದೇ ವೀರ್ಯ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಬೋದು. ಸೊ ತುಂಬ ಸತಿ ಇದೊಂದು ಮಾಡಿಸ್ಬಿಟ್ಟು ನಮಗೆ ಆಗಲ್ಲ ಅಂತ ಮನೇಲಿ ಕೂತ್ಬಿಡ್ತಾರೆ. ಖಂಡಿತ ಹಂಗಿರೋದಿಲ್ಲ. ಏನೇ ಸಮಸ್ಯೆ ಆದರೂ, ಸಮಸ್ಯೆ ಅನ್ನೋದಿದೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ಇರುತ್ತೆ. ಸೊ ಅದನ್ನು ಜಸ್ಟ್ ಇಟ್ಕೊಂಡು ಕೂತ್ಕೊಳ್ದಂಗೆ ಮುಂದೆ ಹೋಗಿ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ತುಂಬ ಹೆಲ್ದಿಯಾಗಿ ಪುರುಷರು ಕಾಣಿಸ್ಕೊಳ್ತಾರೆ, ಆದರೆ ಅಂಥವರಲ್ಲೂ ಕೂಡ ವಿರ್ಯಾಣು ಕಡಿಮೆ ಇರುವಂಥದ್ದು ಏನಾದರೂ ಚಾನ್ಸಸ್ ಇರುತ್ತಾ? ಹೇಗೆ? ನಮ್ಮ ಕ್ಲಿನಿಕಲ್ಲಿ ತುಂಬ ಜನ ಕಪಲ್ಸ್ ಬರ್ತಾರೆ, ಫಿಟ್ ಇರ್ತಾರೆ, ಎಕ್ಸ್ಟರ್ನಲಿ ಫಿಟ್ ಇರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ, ಆರ್ಗ್ಯಾನಿಕ್ ಫುಡ್ಸ್ ತಿಂತಿರ್ತಾರೆ, ಜಿಮ್ಗೆ ಹೋಗ್ತಿರ್ತಾರೆ, ಜಿಮ್ ಸಪ್ಲಿಮೆಂಟ್ಸ್ ತೊಗೊತಾ ಇರ್ತಾರೆ. ಸೆಮಾಲಿಸಿಸ್ ಕೊಟ್ಟಾಗ ಮೈಕ್ರೋಸ್ಕೋಪ್ ಅಂಡಲ್ಲಿ ನೋಡಿದಾಗ ಸ್ಪರ್ಮ್ ಕೌಂಟ್ ತುಂಬ ತೀರಾ ಕಡಿಮೆ ಇರುತ್ತೆ. ಸೊ ಇದೆಲ್ಲ ಆಧುನಿಕ ಒತ್ತಡದಿಂದ, ಸ್ಟ್ರೆಸ್ಸಿಂದ, ತುಂಬ ಸ್ಕ್ರೀನ್ ಟೈಮಿಂದ, ಮತ್ತು ಕ್ವಾಲಿಟಿ ಸ್ಲೀಪ್ ಇರೋದಿಲ್ಲ, 8 hours ಸ್ಲೀಪ್ ಮಾಡಬೇಕು, ಇದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿ ಈ ಥರ ಸಮಸ್ಯೆ ಕಾಣುತ್ತೆ. ಓಕೆ, ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅದ್ರ ಬಗ್ಗೆ ಹೇಳೋದಾದರೆ? ಓಕೆ, ಇದು ಒಂದು ಅಂದರೆ ಇವಾಗ ನಾವು ಮಹಿಳೆಯರಲ್ಲಿ ಬೇಸಿಕ್ ಟೆಸ್ಟ್ ನಾನು ಹೇಳಿದೆ, ಒಂದು ಇಂಟರ್ನಲ್ ಸ್ಕ್ಯಾನ್ ಮಾಡ್ತೀವಿ, ಆಮೇಲೆ ಅಂಡಾಶಯ ರಿಸರ್ವ್ ನೋಡ್ಕೊಳ್ತೀವಿ, ಅಂಡೋತ್ಪತ್ತಿ ಆಗ್ತಾ ಇದೆಯಾ ನೋಡ್ಕೊಳ್ತೀವಿ, ಆಮೇಲೆ ಟ್ಯೂಬ್ ಟೆಸ್ಟು ಮಾಡ್ತೀವಿ, ಅದರಲ್ಲೂ ಗರ್ಭನಾಳ ಓಪನ್ ಇರುತ್ತೆ, ವೀರ್ಯ ಪರೀಕ್ಷೆನೂ ಮಾಡಿಸ್ತೀವಿ, ಅದರಲ್ಲೂ ಕೌಂಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಈ 3 ಬೇಸಿಕ್ ಟೆಸ್ಟ್ ನಾರ್ಮಲ್ ಬಂದರೆ ಆದರೂ ಅವ್ರಿಗೆ ಗರ್ಭಧಾರಣೆ ಆಗ್ತಾ ಇರಲ್ಲ.
ಥೈರಾಯ್ಡ್, ಶುಗರ್ಸ್ ಎಲ್ಲನೂ ನಾರ್ಮಲ್ ಇರುತ್ತೆ. ಸೊ ಈ ಥರ ಬೇಸಿಕ್ ಟೆಸ್ಟ್ ಎಲ್ಲ ನಾರ್ಮಲ್ ಬಂದು ಅವ್ರಿಗೆ ಸೇರೋದಕ್ಕೂ ಏನೂ ಸಮಸ್ಯೆ ಇಲ್ದಂಗೆ, ವಯಸ್ಸು ಕಡಿಮೆ ಇರುತ್ತೆ ಆದ್ರೂ ಗರ್ಭಧಾರಣೆ ಆಗ್ತಾ ಇರಲ್ಲ ಅಂದಾಗ ಅದನ್ನು ಅನ್ಎಕ್ಸ್ಪ್ಲೇನ್ಡ್ ಅಂತೀವಿ. ಬಟ್ ನಾವು ಟೆಸ್ಟ್ ಮಾಡ್ದಂಗೆಲ್ಲ ಮೆನಿ ಆಫ್ ದೀಸ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿಗೆ ನಮಗೆ ಕಾರಣ ಸಿಗುತ್ತೆ. ಕೆಲವ್ರಿಗೆ ಇವತ್ತು ನಮ್ಮ ಕಾಲ್ ಮಾಡಿದ್ರಲ್ಲ ಅವ್ರಿಗೇನು ಅಷ್ಟೇ ರೆಗ್ಯುಲರ್ ಸೈಕಲ್ಸ್, ಏಜ್ 1 ಜಾಸ್ತಿ ಆಗಿತ್ತು, ಹೆಲ್ದಿ ಲುಕ್ಕಿಂಗ್, BMI ಎಲ್ಲ ನಾರ್ಮಲ್. ಬಟ್ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಅವ್ರು ಆಚೆ ತೊಗೊಂಡೆ ಟ್ರೀಟ್ಮೆಂಟಲ್ಲಿ 2 ಮಿಸ್ಕ್ಯಾರೇಜ್ ಆಗಿತ್ತು. ಇನ್ವೆಸ್ಟಿಗೇಟ್ ಮಾಡಿದಾಗ ಅವ್ರಿಗೆ ಇಮ್ಯುನೊಲಾಜಿಕಲ್ ಪ್ರಾಬ್ಲಮ್ ಇತ್ತು. ಸೊ ಅಲ್ಲಿ ನಮ್ಮ ಹತ್ರ ಬರೋ ತನಕ ಅದು ಅನ್ಎಕ್ಸ್ಪ್ಲೇನ್ಡ್ ಇತ್ತು. ಬಟ್ ಟೆಸ್ಟ್ ಮಾಡ್ದಂಗೆಲ್ಲ, ಹೈಯರ್ ಲೆವೆಲ್ ಆಫ್ ಟೆಸ್ಟಿಂಗ್ ಮಾಡ್ದಂಗೆಲ್ಲ, ಸೆಲೆಕ್ಟೆಡ್ ಕೇಸಸಲ್ಲಿ ಆಫ್ ಕೋರ್ಸ್ ಅವ್ರಿಗೆ ಒಂದೊಂದು ಕಾರಣ ಬರುತ್ತೆ. ಸೊ ಅದನ್ನು ನಾವು ತಗೊಂಡು ಕಾರಣ ಸಿಕ್ಕಿದಾಗ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಹಾಕಿ ಅವ್ರಿಗೆ ಪ್ರಯತ್ನ ಮಾಡಿದಾಗ ಫಸ್ಟ್ ಅಟೆಂಪ್ಟಲ್ಲೇ ಕನ್ಸೀವ್ ಆದರು. ಸೊ ಅನ್ಎಕ್ಸ್ಪ್ಲೇನ್ಡ್ ಇರುತ್ತೆ, ಬಟ್ ಯಾವ ಲೆವೆಲಿಗೆ ಟೆಸ್ಟಿಂಗ್ ತನಕ ನಾವು ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೈಯರ್ ಲೆವೆಲ್ ಆಫ್ ಟೆಸ್ಟಿಂಗ್ ಹೋದಂಗೆಲ್ಲ ನಮ್ಗೆ ಕಾರಣ ಸಿಗುತ್ತೆ, ಅದ್ರ ತಕ್ಕಂಗೆ ಟ್ರೀಟ್ಮೆಂಟು ಕೊಡಬಹುದು. ಯೂಶಲಿ ಇಂಥ ಕಪಲ್ಸಲ್ಲಿ ಸಕ್ಸಸ್ ರೇಟ್ಸ್ ಚೆನ್ನಾಗಿರುತ್ತೆ, ಕಾಸ್ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಸಿಕ್ಕಂಗೆ. ಸೊ ಎಲ್ಲ ನಾರ್ಮಲ್ ಇದೆ, ನಾವು ಇನ್ನೊಂದು 5 ವರ್ಷ ಟ್ರೈ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ ಅಂದಾಗ ಆವಾಗ ಅವ್ರ ಏಜ್ ಕಡಿಮೆ ಆಗಿರುತ್ತೆ. ಆವಾಗ ನಮ್ಮ ಹೈಯೆಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟಲ್ಲೂ ಸಕ್ಸಸ್ ರೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ಲ ನಾರ್ಮಲ್ ಇದ್ದು 1 ವರ್ಷ ಟ್ರೈ ಮಾಡಿದ್ದೀರಾ ಆಗ್ತಾ ಇಲ್ಲ ಆವಾಗೂ ಅಂದಾಗ ದಯವಿಟ್ಟು ಹೋಗಿ ಒಂದು ಸಮಾಲೋಚನೆ, ಒಂದು ಫರ್ಟಿಲಿಟಿ ಕನ್ಸಲ್ಟೆಂಟ್ ಜೊತೆ ಒಂದು ಕನ್ಸಲ್ಟೇಷನ್ ತಗೊಂಡ್ರೆ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಈಸಿಯಾಗಿ ಕಂಡಿಡ್ದು ಪ್ರೆಗ್ನೆನ್ಸಿ ಮಾಡ್ಕೊಡ್ಬೋದು. ಓಕೆ, ಈಗ IVF ಗರ್ಭಗುಡಿ IVF ಸೆಂಟರ್ಗೆ ಬರುವಂಥವರಿಗೆ ವಿಶೇಷವಾದಂಥ ಒಂದು ಆಫರನ್ನು ಕೊಡಲಾಗ್ತಾ ಇದೆ. ಆ ಆಫರ್ ಬಗ್ಗೆ ಹೇಳೋದಾದರೆ? ಎಸ್, ಸೊ ಈಗ ಎಲ್ಲ ಕಪಲ್ಸ್ಗೂ ಉಚಿತವಾಗಿ ಸಮಾಲೋಚನೆ, ಅಂದರೆ ಎಷ್ಟೊಂದು ಜನ ಬರೋಕ್ಕೆ ಹಿಂಜರಿರ್ತಾರೆ, ಫರ್ಟಿಲಿಟಿ ಸೆಂಟರ್ ಹೋದರೆ ಇನ್ನೇನು ಹೇಳ್ತಾರೆ ನಮಗಾಗಲ್ಲ ಅಂತ. ಫಸ್ಟ್ ಪ್ರಾಬ್ಲಮ್ ಏನಿದೆ ತಿಳ್ಕೊಬೇಕು. ಸೊ ಈ ಉಚಿತ ಸಮಾಲೋಚನೆಯಲ್ಲಿ ನಾವು ಡೀಟೇಲ್ಡ್ ಹಿಸ್ಟ್ರಿ ತಗೊಳ್ತೀವಿ, ಎಕ್ಸಾಮಿನೇಷನ್ ಮಾಡ್ತೀವಿ, ಏನಾದರೂ ತೊಂದರೆ ಇದ್ದರೆ ಅಲ್ಲೇ ಗೊತ್ತಾಗುತ್ತೆ. ಸ್ಕ್ಯಾನ್, ಇಂಟರ್ನಲ್ ಸ್ಕ್ಯಾನ್, ಅದ್ರ ಜೊತೆ ಬ್ಲಡ್ ಟೆಸ್ಟ್ ಮೇಲೆ ಪ್ಲಸ್ ವೀರ್ಯ ಪರೀಕ್ಷೆ ಮೇಲೆ ರಿಯಾಯಿತಿ ಕೂಡ ಇದೆ. ಆಲ್ಮೋಸ್ಟ್ 50% ಅಷ್ಟು ರಿಯಾಯಿತಿ ಇದೆ. ಏನು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೀವಿ ಆ ಹೆಲ್ತ್ ಪ್ಯಾಕೇಜಸ್ ಮೇಲೆ ರಿಯಾಯಿತಿ ಕೂಡ ಇದೆ. ಹಾಗೆ ಗರ್ಭಗುಡಿ ಕಡೆಯಿಂದ ಫ್ರೀ ಕ್ಯಾಂಪ್ಸ್ ಕೂಡ ಆರ್ಗನೈಸ್ ಮಾಡಿದ್ದಾರೆ. ಸೊ 12ನೇ ತಾರೀಕಿಂದ ಹಿಡಿದು ಅರಸೀಕೆರೆ, ಚಿಕ್ಕಬಳ್ಳಾಪುರ ಇಂಥ ಹೊಂಗಸಂದ್ರ, ಸೊ ಇಲ್ಲಿ ಇರೋರು ಈ ಕ್ಯಾಂಪ್ ಸೌಲಭ್ಯನ ಕೂಡ ಉಪಯೋಗಿಸ್ಕೊಂಡು ಹೋಗಿ ನಮ್ಮ ಫರ್ಟಿಲಿಟಿ ಕನ್ಸಲ್ಟೆಂಟ್ಸ್ನ ಮೀಟ್ ಮಾಡ್ಬೋದು. ಓಕೆ, ಫೈನಲ್ ಆಗಿ ಈಗ ಮಕ್ಕಳಿಲ್ಲ ಅಂಥೇಳಿ ಬಹಳಷ್ಟು ಜನ ಕೊರಗ್ತಾ ಇರ್ತಾರೆ, ಅಂಥ ದಂಪತಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ವರ್ಷಾನುಗಟ್ಲೆ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಇದೇ ಎಂಡ್ ಅಂತ ಅಂದ್ಕೊಂಡಿರ್ತಾರೆ. ಇದೇ ಫೇಲ್ಯೂರ್ ಅಲ್ಲ, ವ್ಯರ್ಥ ಮಾಡಬಾರ್ದು ಸಮಯನ. ಸೊ ಆಸೆ ಭರವಸೆ ಕಳ್ಕೊಬೇಡಿ, ಸಮಯ ವ್ಯರ್ಥ ಮಾಡಬೇಡಿ. ಓಕೆ, ಇಷ್ಟೊತ್ತು ನಾವು ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡ್ವಿ. ಗರ್ಭಗುಡಿ ಹೆಲ್ತ್ ಸೆಂಟರ್ನಿಂದ ಉಪಯೋಗವನ್ನು ಪಡೆದುಕೊಂಡಂಥವರು ಬಹಳಷ್ಟಿದ್ದಾರೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ನೀವು ಡೈರೆಕ್ಟಾಗಿ ಏನಾದರೂ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡ್ಬೋದು, 9071234005. ಹಾಗೆಯೇ ನೀವು ಡೈರೆಕ್ಟಾಗಿ ಗರ್ಭಗುಡಿ IVF ಸೆಂಟರ್ಗೂ ಕೂಡ ಭೇಟಿ ಕೊಡ್ಬೋದು. ಹನುಮಂತ ನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ಹಾಗೆಯೇ ಕಲ್ಯಾಣ ನಗರ, ನಾಗರಬಾವಿ, ನ್ಯೂ BL ರೋಡ್, ಯಲಹಂಕ, ದಾವಣಗೆರೆ, ಹಾಗೆಯೇ ಹೊಸೂರಿನಲ್ಲಿ ಗರ್ಭಗುಡಿ IVF ಸೆಂಟರ್ನಿದೆ. ಅಲ್ಲಿ ಕೂಡ ನೀವು ಭೇಟಿ ಕೊಟ್ಟು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು.